ಸಿಂಗಪೆಣ್ಣೆ ಅಂತೆ ಸಾಂಗ್. ಎಲ್ಲ ಸೇರ್ಕೊಂಡು ಸಿಗಾಕೊಂಡವ್ರು ತಂದಿದ್ರು. ಇಲ್ಲಿಗೆ ಮರ್ತ್ಕೊಂಡ್ವಿ ಗೈಸ್. ಇದ್ರಲ್ಲಿ ಮೇ ಬಿ ಇಲ್ಲಿ ಕೆಳಗಡೆ ಇಳಿಯೋಕ್ಕೆ ಜಾಗ ಇತ್ತೋ ಇಲ್ಲ. ಇವಳಿಗೇನೋ ಆಗಿರೋ ಥರ ಕುತ್ಕೊಂಡ್ಬಿಡ್ತಾಳೆ ಕ್ಯಾಮ್ರಾ ಆನ್ ಮಾಡಿದ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫುಲ್ ಆ್ಯಕ್ಟಿವಿಟಿ ಡೇ. ತುಂಬ ಆ್ಯಕ್ಟಿವ್ ಆಗಿರಬೇಕು, ಬಟ್ ಹುಷಾರಿಲ್ಲ. ಸೊ ಆಟೋ ಬುಕ್ ಮಾಡಿದ್ದೀವಿ. ಲೈಕ್ ಕಯಾಕಿಂಗ್ ಹೋಗೋಣ, ಹಾಗೆ ಜಟಾಯುಗೆ ಹೋಗೋಣ, ಕಪಿಲ್ ಬೀಚ್ಗೆ ಹೋಗೋಣ ಅಂಥೇಳಿ. ಸೊ ಆಟೋ ಬಂದಿದೆ, ಅದನ್ನು ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ಈ ಥರ ಇದೆ, ನನ್ನ ತಂಗಿದು ಈ ಥರ ಇದೆ. ಸೊ ಆಟೋ ಹತ್ತಿದ್ದೀವಿ ಗೈಸ್. ಫುಲ್ ಸೆಕೆ, ಅದಕ್ಕೆ ಫುಲ್ ಸ್ವೆಟ್ ಆಗಿಬಿಟ್ಟಿದೆ ಮುಖ. ಇವಳಿಗೇನೋ ಆಗಿರೋ ಥರ ಕುತ್ಕೊಂಡ್ಬಿಡ್ತಾಳೆ ಕ್ಯಾಮ್ರಾ ಆನ್ ಮಾಡಿದ್ರೆ. ಆ್ಯಕ್ಚುಲಿ ನಾವು ಹೊರಡ್ತಿದ್ದಾಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಲೈಟಾಗಲ್ವಾ, ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಿತ್ತು. ಈವನ್ ಆಟೋ ಒಳಗೆ ಕೂಡ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ದಿ ರೂಟ್ ವಾಸ್ ಅಮೇಝಿಂಗ್. ನೋಡೋಕ್ಕಾಗಲಿಲ್ಲ ಸರಿಯಾಗಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಮಾತಾಡಿದ್ರೂ ಅದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಜಟಾಯು ವಾಸ್ ಅಬೌಟ್ 28 kilometers ಅವೇ ಫ್ರಮ್ ಮೈ ಸ್ಟೇ. ಅದಕ್ಕೆ ನಾವು 2000 rupeesಗೆ ಪ್ರೀವಿಯಸ್ ಡೇನೆ ಆಟೋ ಬುಕ್ ಮಾಡ್ಕೊಂಡಿದ್ವಿ. ನಾಟ್ ಓನ್ಲಿ ಜಟಾಯು, ಕಯಾಕಿಂಗ್ ಹಾಗೆ ಕಪಿಲ್ ಬೀಚ್ ಹತ್ರನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲೆಲ್ಲಾದ್ರೂ ರೈನ್ ಕೋಟ್ ಸಿಗುತ್ತಾ ಕೇಳಬೇಕು. ರೀಚ್ ಆದ್ವಿ, ಬಟ್ ಸಿಕ್ಕಾಪಟ್ಟೆ ಮಳೆ. ಸಿಕ್ಕಾಪಟ್ಟೆ ಮಳೆ. ಎಲ್ಲರೂ ರೈನ್ ಕೋಟ್ ತೊಗೊಂಡು ಹಾಕೋತವ್ರು. ನಾವು ತಂದಿದ್ದೀನಿ ನಾನು, ಅಲ್ಲಿ ಮಳೆ ಇರಲಿಲ್ಲ ಅಂತ ಬಿಟ್ಬಿಟ್ಟು ಬಂದೆ. ತಂದಿದ್ರು, ಇಲ್ಲಿಗೆ ಮರ್ತ್ಕೊಂಡ್ವಿ ಗೈಸ್. ಈಗ ಹೋಗಿ ರೈನ್ ಕೋಟ್ ಬೇರೆ ತರಬೇಕು. ತಂದ್ವಿ ಗೈಸ್ ಫೈನಲಿ. ನನ್ನ ತಂಗಿ ಹಾಕೋಬೇಕೀಗ. ನಾನು ನೆಕ್ಸ್ಟ್ ತೆಗಿತೀನಿ. ಹಾಕೋ. ಜಾಕೆಟ್ ಥರ ಹಾಕೊಳ್ಳೋದಲ್ವಾ, ಹಾಕೋಬಿಡು. ನಮ್ಮ ಹತ್ರ ಇರೋದು ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಸುಮ್ಮನೆ ಇರಲಿ ಅಂತ ತಗೊಂಬಂದಿದ್ದು. ಇದೇ ಚೆನ್ನಾಗೈತೆ. ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು. ಬಟನ್ ಮೇಲೆ ಇನ್ನೊಂದಿದೆ. ಹಾಂ, ಇವಾಗ ನಿಂತೋಯ್ತು ಗೈಸ್ ನೋಡಿ. ರೈನ್ ಕೋಟ್ ತಗೊಂಡ್ಮೇಲೆ ಮಳೆ ನಿಂತೋಯ್ತು. ಟಿಕೆಟ್ ಕೇಬಲ್ ಕಾರ್ ಇದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಟಿಕೆಟ್ ತೊಗೋಬೇಕು. ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ಟಿಕೆಟ್ ತೊಗೊಂಡು ಹೊರಡೋದು. ಹೋಗ್ತಾ ಇದ್ದೀವಿ ಗಾಯ್ಸ್. ಸೆಕ್ಯೂರಿಟಿ ಚೆಕ್ ಇದೆ, ಅದನ್ನು ಮಾಡಿಸ್ಕೊಂಡು ಹೋಗ್ಬೇಕು ಒಳಗೆ. ಎಂಟ್ರಿ ಪಾಯಿಂಟ್. ತಿರ್ಗಾ ಮಳೆ ಜಾಸ್ತಿ. ಒಂದು ಫೋಟೋ ತಗೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೋ ಶೇಡ್ ಅಂದರು, ಇಲ್ಲಿ ಶೇಡ್. ತಿರ್ಗಾ ರೈನ್ ಕೋಟ್ ತೊಗೊಂಡು ಹಾಕ್ಕೊಂಡು ಹೊರಟ್ವಿ. ಲೈಟಾಗಿ ಮಳೆ ಬರ್ತಿತ್ತು, ಹಾಗೆ ಜಾಸ್ತಿ ಆಗ್ತಿತ್ತು, ಕಡಿಮೆ ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಬಟ್ ಸಕ್ಕತ್ತಾಗಿತ್ತು ಗೈಸ್. ಸ್ಟೆಪ್ಸ್ ಹತ್ಕೊಂಡು ಹೋಗೋದು 800+ ಸ್ಟೆಪ್ಸ್ ಇತ್ತು. ಕೇಬಲ್ ಕಾರ್ ಇರಲಿಲ್ಲ ಅಂತ ಒಂದೇ ರೀಸನ್ಗೆ ವಿ ವೆಂಟ್ ಥ್ರೂ ದಿ ಸ್ಟೆಪ್. ತುಂಬ ಚೆನ್ನಾಗಿತ್ತು. ಈ ಕೇವ್ ಒಳಗೆಲ್ಲ ಹೋಗ್ತಿದ್ವಿ. ಇಟ್ ವಾಸ್ ವೆರಿ ನೈಸ್. ನಾನಂತೂ ಎಂಜಾಯ್ ಮಾಡಿದೆ. ಆಯಿತು, ವ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಮೇಲೋಗಿ ಅಲ್ಲದೆ ವಿಡಿಯೋ ಮಾಡ್ತೀನಿ ಗೈಸ್. ಇನ್ನೊಂದು ಮಿನಿ ಫಾಲ್ಸ್ ಇದ್ದಿದ್ರೆ ಆರಾಮಾಗಿ ಬರ್ಬೋದಾಗಿತ್ತು. ಹಿಂಗೆ ಮಳೇಲಿ ನೆನ್ಕೊಂಬರೋದು ಇರ್ತಿರ್ಲಿಲ್ಲ. ಮಳೆ ಅಂತ ಕೇಬಲ್ ಕಾರ್ ಇಲ್ಲ ಗೈಸ್. ಏನಕ್ಕೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗೋಕ್ಕೆ.
ಸಿಕ್ತಲ್ಲ ನಡಿ. ಅಲ್ಲಿ ಈಗಲ್ದು ಕಾಲು ಕಾಣ್ತಿಲ್ಲ ಗೈಸ್, ಮೇಲೋಗಿ ತೋರಿಸ್ತೀನಿ. ಅಷ್ಟು ದೂರ ನಡಿಬೇಕು. ವಿ ಆರ್ ರೀಚಿಂಗ್. ಇಷ್ಟೇ ಸ್ಟೆಪ್ಸ್ ಹತ್ತಿದ್ರೆ ವ್ಯೂ. ಊಟ ಇದೆಯಾ? ಅದು ಊಟನಾ? ಏ ಇಲ್ಲ, ಟೆಂಪಲ್ ಅನ್ಕೋತೀನಿ. ಹೋಗ್ಬೇಕಾದ್ರೆ ಇದೆ ಒನ್ ವೇ ಕೇಬಲ್ ಕಾರ್ ಟಿಕೆಟ್ಸ್ ಅವೈಲೇಬಲ್ ಹಿಯರ್. ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಮೇಲ್ ಬಂದ್ಮೇಲಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ಕಾಣಿಸುತ್ತೆ ಅಂತ. ಇಟ್ ವಾಸ್ ವೆರಿ ಹ್ಯೂಜ್ ಅಂಡ್ ಅದ್ರೊಳಗಡೆ ಏನಿಲ್ಲ, ಮ್ಯೂಸಿಯಂ ತರ ಇದೆ. ಮತ್ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇದೆ. ನಾವು ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಅದ್ರ ಸುತ್ತ ಒಂದ್ ರೌಂಡ್ ಹಾಕೊಂಡು ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ವಿ. ಅಂಡ್ ಇದಕ್ಕೆ ಎಂಟ್ರಿ ಫೀಸ್ ಮೇ ಬಿ 340 or 350. ಅಂಡ್ ಕೇಬಲ್ ಕಾರಲ್ಲಿ ಹೋಗ್ಬೇಕು ಅಂದ್ರೆ 180 ತಿರ್ಗಾ ಕೊಡ್ಬೇಕು. ನಾವೇನ್ ಅನ್ಕೊಂಡ್ವಿ 180 ಅಪ್ ಅಂಡ್ ಡೌನ್ ಎರಡ್ ಸೈಡ್ಗೂ ಅಂತ ಅನ್ಕೊಂಡ್ರೆ ಇಲ್ಲ, ಓನ್ಲಿ ಒನ್ ಸೈಡ್ಗೆ 180. ಬಟ್ ದಟ್ಸ್ ಓಕೆ, ದ ವ್ಯೂ ವಾಸ್ ವರ್ತ್ ಇಟ್. ಅಟ್ ಲೀಸ್ಟ್ ಒನ್ಸ್ ಇದನ್ನ ವಿಸಿಟ್ ಮಾಡಬೇಕು ಗೈಸ್. ಹೋಗಿಲ್ಲ ನಾವು, ಹಂಗೆ ಹೋಗ್ತಾ ಇದೀವಿ. ಲೇಟ್ ಆಯ್ತು, ಕಾಫಿ ಏನಾದ್ರು ಕುಡ್ಕೊಂಡು. ಈ ಕಡೆ ಕ್ಲೋಸು, ಹಂಗೆ ಹೋಗ್ಬೇಕು. ಇಲ್ಲಿ ಟೀ ಮತ್ತೆ ಬಜ್ಜಿ ತಗೊಂಡ್ವಿ. ಇದು 50 ರೂಪಾಯಿ, ಇದು 30 ರೂಪಾಯಿ, ಇದು 50 ರೂಪಾಯಿ ಅಂತ. ಹೋಗ್ತಾ ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಗೈಸ್ ಕೇಬಲ್ ಕಾರ್ ಬರುತ್ತೆ, ಹೋಗೋದು. ಆಕ್ಚುಲಿ ಬರ್ತಾ ನಾನು ಹೇಳ್ದಂಗೆ ನಾವು ಸ್ಟೆಪ್ಸ್ ಹತ್ಕೊಂಡು, ಬಿಕಾಸ್ ಅವ್ರು ನಮ್ಗೆ ಹೇಳಿದ್ದು ಕೇಬಲ್ ಕಾರ್ ಇಲ್ಲ ಅಂತ ಹೇಳಿ. ಬಟ್ ಸ್ಟೆಪ್ಸ್ ಹತ್ತ ನೋಡ್ತಿರುವಾಗ ಕೇಬಲ್ ಕಾರಲ್ಲಿ ಬರ್ತಾ ಇದ್ರು. ಸೊ ಹೋಗುವಾಗಾದ್ರೂ ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬಿಕಾಸ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಇದಕ್ಕೆ ಬರೀ ಒನ್ ಸೈಡ್ಗೆ 180 ರೂಪೀಸ್ ಇಸ್ಕೊಂಡಿದ್ದಾರೆ. ಬಟ್ ದಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮುಗಿಸ್ಕೊಂಡು ಈಗ ಕಯಾಕಿಂಗ್ ಹೋಗ್ಬೇಕು, ಮ್ಯಾಂಗ್ರೂವ್ ಫಾರೆಸ್ಟ್. ಇಲ್ಲೇ ಅದು ಎಂಟ್ರಿ. ಸೊ ಅಲ್ಲಿ ಸಿಗ್ತೀನಿ ಗೈಸ್. ಫೋಟೋಗೆ ಬಂದಿದ್ದೀವಿ. ನಾನು ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಪೇಮೆಂಟ್ ಮಾಡಿ ಹೋಗ್ತಾ ಇದ್ದೀವಿ ಈಗ. ಏನೋ ಸ್ವಲ್ಪ ಗೈಡ್ ಕೊಡ್ತಾರಂತೆ, ಅದು ತಗೊಳ್ಳೋದು. ಏನು ಮಾಡಿದೆ, ಎಲ್ಲ ಸೇರ್ಕೊಂಡು ಸಿಗಾಕೊಂಡವ್ರು. ಸಿಂಗಪೆಣ್ಣೆ ಅಂತೆ ಸಾಂಗ್.
ಆ್ಯಕ್ಚುಲಿ ಕಯಾಕಿಂಗ್ ಫಸ್ಟ್ ಟೈಮ್ ನಮಗೆ. ನಿಜ ಹೇಳಬೇಕು ಅಂದರೆ ಐ ವಾಸ್ ವೆರಿ ಪ್ಯಾನಿಕ್. ನಾನು ವಿಡಿಯೋಲೆಲ್ಲ ನೋಡಿರೋ ಥರ ನಾವು ಬೋಟಲ್ಲಿ ಹೋಗುವಾಗ ಯಾರಾದರೂ ಬಂದು ತಳ್ಳಿಬಿಟ್ರೆ ಬಿದ್ದೋಗ್ಬಿಡ್ತೀನಿ ನೀರಿಗೆ ಅಂತ ಅನ್ಕೊತಿದ್ದೆ ನಾನು. ಅದಕ್ಕೆ ತುಂಬ ಹೆದರ್ಕೊಂಡಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ಈ ಹೋಲ್ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಿದ್ದು ಅಂದರೆ ನಾನು ನನ್ನ ತಂಗಿ ಕಯಾಕಿಂಗಲ್ಲೇ. ಫಸ್ಟು ಸಿಂಗಲ್ ಮಾಡಿದ್ವಿ, ಆಮೇಲೆ ಇಬ್ರು ಒಂದೇ ಬೋಟಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್ ಲೈಫಲ್ಲಿ. ಯಾವ್ದು ಭಯ ಪಡ್ತೀವೋ ಅದೇ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಅದೇ ನಮಗೆ ತುಂಬ ಮಜಾ ಕೊಡುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕಪಿಲ್ ಬೀಚ್ ಹತ್ರ. ಅದು ಆ್ಯಕ್ಚುಲಿ ಈವ್ನಿಂಗ್ ಆಗ್ತಾ ಹೋಗ್ತಾ ಇತ್ತು, ಯಾಕಂದ್ರೆ 3 hours ನಾವು ಕಯಾಕಿಂಗ್ ಮಾಡಿದ್ದು. ಸೊ ಆಟೋ ಅಂಕಲ್ ಬೇಗ ಹೋಗ್ಬೇಕು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು, ಬಿಕಾಸ್ ಅಲ್ಲಿ ನೈಟ್ ಟೈಮ್ ಸೇಫ್ ಇರಲ್ವಂತೆ. ಕಯಾಕಿಂಗ್ ಮುಗಿಸಿ ಇಲ್ಲಿ ಕಪಿಲ್ ಬೀಚ್ ಹತ್ರ ಬಂದು ಹೋಗ್ತಾ ಇದ್ದೀವಿ. ಇರಿ ಗೈಸ್, ಇಲ್ಲಿ ತೋರಿಸ್ತೀನಿ ಗೈಸ್. ಲಿಟ್ರಲಿ ಮೇ ಬಿ ಇಲ್ಲಿ ಕೆಳಗಡೆ ಇಳಿಯೋಕ್ಕೆ ಜಾಗ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೋ ಬ್ಯೂಟಿಫುಲ್, ಏನು ಸಖತ್ತಾಗಿದೆ. ಅದು ಫ್ರೆಶ್ ವಾಟರ್ ಅಂತೆ, ಇದು ಬೀಚ್ ವಾಟರ್ ಅಂತೆ. ಸೊ ಗುಡ್, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಡೇ ಇಲ್ಲಿಗೆ ಮುಗೀತು. ದೀಸ್ 3 ಪ್ಲೇಸಸ್ ಲೈಕ್ ಜಟಾಯು, ಕಯಾಕಿಂಗ್ ಹಾಗೆ ಕಪಿಲ್ ಬೀಚ್. ಬೆಳಗ್ಗೆ ಏನೋ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ದು ಬಿಟ್ರೆ ಏನೂ ತಿಂದಿರ್ಲಿಲ್ಲ. ಇವಾಗ ಹೋಗಿ ಡಿನ್ನರ್ ಮಾಡಿ ಮಲ್ಕೋಬೇಕಷ್ಟೇ. ಆಕ್ಚುಲಿ ವಿ ಹ್ಯಾವ್ ಟುಕ್ ದಿ ಪಾರ್ಸಲ್. ಹೊರಗಡೆ ಕೂತ್ಕೊಂಡು ತಿನ್ನುವಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಕಾಮಾಗಿ ರೂಮಲ್ಲಿ ತಿನ್ನೋಣ. ಥ್ಯಾಂಕ್ ಯು. ವೆಲ್ಕಮ್. ನೋಡಿ, ಬೆಕ್ಕು ಇರಲ್ಲ ಬಾ. ಇವಾಗ ರೇನ್ ಇತ್ತಲ್ಲ, ಮೇ ಬಿ ಒಳಗಿಕ್ಕಿರ್ತಾರೆ. ಮನೆಗೆ ರೀಚ್ ಆದ್ವಿ ಗೈಸ್. ಮನೆ ಅಂತ ಇದ್ದೀನಿ. ಸ್ಟೇ ನೈಟ್ ಟೈಮ್ ಈ ಥರ ಕಾಣಿಸುತ್ತೆ ಸ್ಟೇ. ಇವಾಗ ಟೈಮ್ 6:45 ಅಷ್ಟೇ, 6:45 7 ಹತ್ತತ್ರ. ದಿಸ್ ಈಸ್ ಅವರ್ ಸ್ಟೇ. ದಿಸ್ ಇಸ್ ದ ಸ್ಟೇ. ಇರಿಕಿ ಎತ್ಕೋತೀನಿ. ನೀರು ಹಾಕಿದ ಇನ್ನು ಬಟ್ಟೆ. ಜಸ್ಟ್ ನಾವು ರೀಚ್ ಆಗಿದ್ವಿ. ಊಟ ಆಲ್ರೆಡಿ ತಂದಿದ್ದೀವಿ, ಅದನ್ನು ತಿಂದು ಮಲ್ಕೊಳ್ಳೋದು ಅಷ್ಟೇ. ತೋರಿಸ್ತೀನಿ ರೀ ಊಟ ಎಲ್ಲಿ ತಂದಿದ್ದೀನಿ ಅಂತ. ಕಾಫಿ ಎಲ್ಲ ತಂದಿದ್ದೀನಿ ಗೈಸ್, ಅಂದರೆ ತಂದಿದ್ದೀವಿ. ಬಜ್ಜಿ ಎಲ್ಲ ತಿಂದು ಕುಡಿದು ಮಲ್ಕೊಳ್ಳೋದು. ಆ್ಯಕ್ಚುಲಿ ಬೆಳಗ್ಗೆ ತಿರ್ಗಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತಿರ್ಗಾ ಅಂದರೆ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಇಲ್ಲಿ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಯಾರಿ ಉಟ್ಕೊಂಡು ಇಲ್ಲೊಂದೆರಡು ಫೋಟೋಸ್ ತೊಗೊಳ್ಳೋಣ. ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಫೋಟೋಸೇ ತೊಗೊಂಡಿಲ್ಲ. ತಿನ್ಬಿಟ್ಟು ಆದರೆ ವರ್ಕಲ್ಲ ಕ್ಲಿಫ್ ಸೈಡು ವಾಕಿಂಗ್ ಹೋಗ್ತೀನಿ.